ದೇವರಿಗೆ ಮಹಿಮೆ ಉಂಟಾಗಲಿ. ರೋಮರ್ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿದೆ. ಅಂದರೆ ಪ್ರತಿಯೊಬ್ಬ ಮಾನವ, ಲೋಕದಲ್ಲಿರುವ ಪ್ರತಿಯೊಬ್ಬರು ಪಾಪ ಬಂದು ಸೈತಾನನ್ನು ಬಿಡೋದಿಲ್ಲ. ಇಬ್ಬರು ಸ್ಪಿರಿಟ್ ಅಲ್ಲಿದ್ದಾರೆ, ಗಾಳಿಯಲ್ಲಿದ್ದಾರೆ. ನಾವು ಮಾತ್ರ ಮಾಂಸ ರಕ್ತದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ ಸ್ವಲ್ಪ ದಿನ. ಆಮೇಲೆ ನಾವು ಅದೇ ರೀತಿ ಶರೀರ ಮಣ್ಣಿಗೆ ಹೋಗುತ್ತೆ, ಆತ್ಮ ಬಂದ್ಬಿಟ್ಟು ಈ ಸ್ಪಿರಿಟ್ ಇದೆಯಲ್ಲ, ಗಾಳಿ ಶ್ವಾಸ, ಇದು ತನ್ನ ದೇವ್ರ ಹತ್ರ ಹೋಗುತ್ತೆ. ಆತ್ಮ ಬಂದು ಪಾಪ ಮಾಡಿದರೆ ಸೈತಾನ್ ಕರ್ಕೊಂಡು ಹೋಗ್ತಾನೆ. ದೇವ್ರು ನಮ್ಮ ಜೊತೆಲಿದ್ದರೆ ಅವ್ರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಸ್ಪಿರಿಟ್ ಅಲ್ಲಿರುವ ಇಬ್ಬರಲ್ಲಿಗೆ ನಾವು ಯಾವರಿಗೆ ಆತ್ಮ ಕೊಡ್ತೀವಿ, ನಾವು ಯಾವರಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಅನ್ನೋದನ್ನು ಈ ಲೋಕ ಯಾತ್ರೆಯಲ್ಲಿ ಮರಣ ಅನ್ನೋದು ಒಂದು ಎಕ್ಸಾಮ್ ಥರ ಪಾಸ್ ಆದ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ತೀರ್ಮಾನ ಮಾಡುತ್ತೆ. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಈ ಸೈತಾನ್ ಬಂದು ಪಾಪ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ. ಅವನು ಸುಮ್ಮನೆ ಏನು ಬಿಡೋದಿಲ್ಲ. ಆದರೆ ಅದನ್ನು ಜಯಿಸ್ತಾ ಇರಬೇಕು ದೇವರ ಕೃಪೆಯಿಂದ, ಪ್ರಾರ್ಥನೆಯಿಂದ, ವಾಕ್ಯದ ಶಕ್ತಿಯಿಂದ. ಯಾವಾಗ ಈ ಕೃಪೆ ಅನ್ನೋದು ನಮ್ಮನ್ನ ಬಿಟ್ಟು ಹೋಗುತ್ತೆ, ಈ ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾಗ ಮನಸ್ಸಾಕ್ಷಿ ಇದು ತಪ್ಪಿಲ್ಲ ಅಂತ ಹೇಳ್ತಿರುತ್ತೆ. ಉದಾಹರಣೆಗೆ ನೋಡಿದ್ರೆ ಸಿಂಸೋನು, ಆದರೆ ಅವನು ಪಾಪ ಮಾಡಿದಾಗ ದೇವರ ಪ್ರಸನ್ನತೆಯನ್ನು ಬಿಟ್ಟು ಹೋಗುತ್ತೆ. ಸ್ಪಷ್ಟವಾಗಿದೆ ಸಿಂಸೋನಿಗೆ ಪರಿಶುದ್ಧಾತ್ಮ ಇಳಿದ್ರು ಅಂತ. ಅಂದರೆ ಇಳಿದ್ರು ಅಂದರೆ ಅದಕ್ಕೆ ಮುಂಚೆ ಇರಲಿಲ್ಲ ಅಂತ ಅರ್ಥ. ಅವನು ಫಿಲಿಸ್ಟಿಯರ್ ಬಂದರು ಅಂತ ಹೇಳಿದ ತಕ್ಷಣ ಪರಿಶುದ್ಧಾತ್ಮ ಇಳಿದ್ರು ಅಂತ ನೋಡ್ತೀವಿ. ಮತ್ತೆ ಅವನ ಹತ್ರ ಇರೋದಿಲ್ಲ. ಕಾರಣ ಏನಂದ್ರೆ ಅವನು ಪಾಪದಲ್ಲೇ ಇದ್ದುಕೊಂಡು ದೇವರ ಪ್ರಸನ್ನತೆಯನ್ನು ಅನುಭವಿಸಕ್ಕಾಗಲ್ಲ. ನಾವು ಪ್ರತಿಯೊಂದು ದಿನವೂ ಸಮಾಧಾನದಿಂದ, ದೇವರ ಪ್ರಸನ್ನತೆಯಿಂದ, ದೇವರ ಒಂದು ಕೃಪೆಯಿಂದ ನಾವು ಜೀವಿಸಬೇಕಾಗಿದೆ. ಪ್ರತಿ ಕ್ಷಣವೂ ನಾವು ಈ ಲೋಕದಲ್ಲಿ ಜೀವಿಸಬೇಕಾದರೆ ನಮ್ಮ ಅವಯವಗಳನ್ನ, ನಮ್ಮ ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಚಿತ್ತದ ಪ್ರಕಾರ ನಡೆದರೆ ದೇವರ ಪ್ರಸನ್ನತೆ ಮಹಿಮೆ ಹಂಗೆ ಇರುತ್ತೆ. ಸೈತಾನು ಬಂದು ನಮ್ಮ ಒಳಗಡೆ ಬಂದು ನಿವಾಸ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ, ಪಾಪ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವನಿಗೆ ಜಾಗ ಕೊಡದಂಗೆ ಅವನ್ನ ಓಡಿಸ್ಬಿಟ್ಟು ಈ ಮಹಿಮೆ ಪ್ರಸನ್ನತೆಯಲ್ಲೇ ಇರಬೇಕು. ಉದಾಹರಣೆಗೆ ನಮಗೆ ಮೈ ಚೆನ್ನಾಗಿಲ್ದಾಗ ಇದೇ ದೇವ್ರು ಇಲ್ಲದೆ ಇದ್ದಾಗ ಒಂದು ಬೇಜಾರು, ದುಃಖ, ಚಿಂತೆ, ವೇದನೆ ಇರುತ್ತೆ. ದೇವರಿದ್ದಾಗ ಆ ಟೈಮಲ್ಲಿ ಅಧಿಕವಾದ ಸಮಾಧಾನ ಅನ್ನೋದು, ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ನಮ್ಮನ್ನು ಆಳ್ವಿಕೆ ಮಾಡಿ ಏನೋ ಒಂದು ದೇವರ ಪ್ರಸನ್ನತೆ ಅಲ್ಲಿ ಇದ್ದಾಗ ಇನ್ನೂ ದೇವರಲ್ಲಿ ಐಕ್ಯವಾಗಿ ಬೆಳೆಯೋದಿಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಆ